ಓಕೆ, ತುಂಬ ಜನ ನೀವು ಇನ್ಸ್ಟಾಗ್ರಾಮ್ ನೋಡ್ಬೋದು, ಯೂಟ್ಯೂಬಲ್ಲಿ ನೋಡ್ಬೋದು, ಸೋಷಿಯಲ್ ಮೀಡಿಯಲ್ಲಿ ನೋಡ್ಬೋದು. ಈ ಒಂದು ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ ಡಿಸ್ಕಸ್ ನಡೀತಾ ಇರುತ್ತೆ. ಈ ಫಾರೆಕ್ಸ್ ಟ್ರೇಡಿಂಗ್ ಅಂದರೆ ಏನು, ಇದು ಲೀಗಲ್ಲ ಇಲ್ಲೀಗಲ್ಲ, ಮಾಡ್ಬೋದಾ, ತುಂಬ ಲಾಟ್ ಆಫ್ ಕ್ವಶನ್ಸ್ ಇದೆ. ಮಾರ್ಕೆಟ್ ಕ್ಯಾಪ್ ತುಂಬ ದೊಡ್ಡದಿರುತ್ತೆ. ಗೋಲ್ಡ್ ಆಗಿರ್ಬೋದು, ಬಿಟ್ಕಾಯಿನ್. ಒಂದು ಬಿಟ್ಕಾಯಿನ್ ಬಂದ್ಬಿಟ್ಟು 70 ಲಕ್ಷ ಇರುತ್ತೆ, 65 ಲಕ್ಷ ಇರುತ್ತೆ, 60 ಲಕ್ಷ ಇರುತ್ತೆ. ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಥರ ರೆಗ್ಯುಲೇಟರಿ ಇದೆ, ಸೆಬಿ ಇದೆ, ಈ ರೀತಿ ಎಲ್ಲ ಒಂದು ಸ್ಟಾಕ್ ಮಾರ್ಕೆಟ್ನ ಮಾನಿಟರ್ ಮಾಡುತ್ತೆ. ಆ ರೀತಿ ಫಾರೆಕ್ಸಲ್ಲಿ ಇದು ಇಂಟರ್ನ್ಯಾಷನಲ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕಲ್ಲಿ ರೆಗ್ಯುಲೇಟರಿ ಇಲ್ಲ. ತುಂಬ ಜನ ನೀವು ಇನ್ಸ್ಟಾಗ್ರಾಮ್ ನೋಡ್ಬೋದು, ಯೂಟ್ಯೂಬಲ್ಲಿ ನೋಡ್ಬೋದು, ಸೋಷಿಯಲ್ ಮೀಡಿಯಲ್ಲಿ ನೋಡ್ಬೋದು. ಈ ಒಂದು ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ ಡಿಸ್ಕಸ್ ನಡೀತಾ ಇರುತ್ತೆ. ತುಂಬ ಜನ ಹೇಳ್ತಾ ಇರ್ತಾರೆ, ನಾನು ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾ ಇಲ್ಲ, ಫಾರೆಕ್ಸ್ ಟ್ರೇಡಿಂಗ್ ಮಾಡ್ತಾಯಿದ್ದೀನಿ ಅಂತ ತುಂಬ ಜನ ನೀವು ಕೇಳ್ತಾ ಇರ್ತೀರ. ಬಟ್ ಈ ಫಾರೆಕ್ಸ್ ಟ್ರೇಡಿಂಗ್ ಅಂದರೆ ಏನು, ಇದು ಲೀಗಲ್ಲ ಇಲ್ಲೀಗಲ್ಲ, ಮಾಡ್ಬೋದಾ, ತುಂಬ ಲಾಟ್ ಆಫ್ ಕ್ವಶನ್ಸ್ ಇದೆ ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ. ತುಂಬ ಜನಕ್ಕೆ ಗೊತ್ತಿಲ್ಲ. ಇದ್ರ ಬಗ್ಗೆ ಇವತ್ತೊಂದು ಡೀಟೇಲ್ ವೀಡಿಯೋನ ನಾನು ಈ ಒಂದು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಫಾರೆಕ್ಸ್ ಟ್ರೇಡಿಂಗ್ ಅಂದರೆ ಏನು, ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಫಾರೆಕ್ಸ್ ಟ್ರೇಡಿಂಗ್ ನಮ್ಮ ಇಂಡಿಯಾದಲ್ಲಿ ಇಲ್ಲ. ಎಕ್ಸ್ಚೇಂಜ್ಗಳು ಎಲ್ಲ ನೀವು UK ಆಗಿರ್ಬೋದು, ದುಬೈ ಆಗಿರ್ಬೋದು, ಈ ಒಂದು ಕಂಟ್ರೀಸಲ್ಲಿ ಇದೆ. ಫಾರೆಕ್ಸ್ ಟ್ರೇಡಿಂಗ್ ಬಂದು ಇಂಟರ್ನ್ಯಾಷನಲ್ ವೈಸ್ ಟ್ರೇಡ್ ಆಗ್ತಾ ಇರುತ್ತೆ. ಫಾರೆಕ್ಸ್ ಟ್ರೇಡಿಂಗ್ ಅಂದರೆ ಒಂದು ಪೇರ್ ಇರುತ್ತೆ, ಲೈಕ್ US ಡಾಲರು ಮತ್ತು ಬಿಟ್ಕಾಯಿನು ಎರಡು ಸರಿ ಒಂದು ಪೇರ್ನ ಒಂದು ಟ್ರೇಡ್ ಆಗುತ್ತೆ. ಲೈಕ್ USDT ಮತ್ತು ಬಿಟ್ಕಾಯಿನು, USDT ಗೋಲ್ಡು, USDT ಯಾನು, ಒಂದು ಜಪನೀಸ್ ಯಾನ್ ಆಗಿರ್ಬೋದು. ಈ ರೀತಿ ಬೇರೆ ಬೇರೆ ಕಂಟ್ರಿ ಒಂದು ಕರೆನ್ಸಿ ಜೊತೆ ಎರಡೆರಡು ಕರೆನ್ಸಿ ಟ್ರೇಡ್ ಆಗ್ತಾ ಇರುತ್ತೆ. ಇದನ್ನು ನಾವು ಫಾರೆಕ್ಸ್ ಟ್ರೇಡಿಂಗ್ ಅಂತ ಕರಿತೀವಿ. ಅಲ್ಲೊಂದು ಪಿಪ್ ಅಂತ ಬರುತ್ತೆ. ಪಿಪ್ ಮೀನ್ಸ್ ನೀವು ಒಂದು ಕರೆನ್ಸಿ ಮಧ್ಯೆ, ಎರಡು ಕರೆನ್ಸಿ ಮಧ್ಯೆ ಏನೋ ಒಂದು ಗ್ಯಾಪ್ ಪ್ರೈಸ್ ಬರುತ್ತೆ, ಅದನ್ನು ಪಿಪ್ ಅಂತ ಕರಿತೀವಿ. ಆ ಗ್ಯಾಪ್ ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಇದರಲ್ಲಿ ವ್ಯಾಲ್ಯೂಮ್ ಇರುತ್ತೆ. ನಾವು ಟ್ರೇಡ್ ಮಾಡಿದಾಗ ಒಂದು ಪ್ರಾಫಿಟ್ ಆರ್ ಒಂದು ಲಾಸ್ ಇಮಿಡಿಯೇಟ್ ಡಿಸೈಡ್ ಆಗಿ ನಮಗೆ ಕ್ಲಾರಿಟಿ ಸಿಗುತ್ತೆ. ಈ ಪಿಪ್ ಯಾವಾಗಲೂ ದೂರ ಇದ್ದರೆ ವ್ಯಾಲ್ಯೂಮ್ ಕಮ್ಮಿ ಇದೆ ಅಂತ ಅರ್ಥ. ಈ ರೀತಿ ಅರ್ಥ ಮಾಡ್ಕೊಳ್ಳಿ. ಪಿಪ್ ಅಂದರೆ ಒಂದು ಶಾರ್ಟ್ ಕಟ್ ಆಗಿ. ಈ ಒಂದು ಫಾರೆಕ್ಸ್ ಟ್ರೇಡಿಂಗ್ ಬಂದು ನಿಮಗೆ 24 ಅವರ್ಸ್ ಇರುತ್ತೆ. ತುಂಬ ಜನ ಅದಕ್ಕೆ ಲೈಕ್ ಮಾಡ್ತಾರೆ, ನಾನು ವರ್ಕಿಂಗಿಂದ ಬಂದು ಸಾಯಂಕಾಲ ರಾತ್ರಿ ಟ್ರೇಡ್ ಮಾಡ್ಬೋದು ಅಂತ. ನೀವು ಮೋಸ್ಟ್ ಆಫ್ ದಿ ಟೈಮ್ ಸ್ಯಾಟರ್ಡೆ ಸಂಡೇ ಕೂಡ ಇರುತ್ತೆ, ಬಟ್ ಗೋಲ್ಡ್ ಮಾತ್ರ ಸ್ಯಾಟರ್ಡೆ ಸಂಡೇ ಇರಲ್ಲ. ಇದು ಫಾರೆಕ್ಸ್ ಟ್ರೇಡಿಂಗಲ್ಲಿ. ಈ ಒಂದು ಲೀಗಲ್ಲ ಇಲ್ಲೀಗಲ್ಲ ಏನಂದರೆ, ಇದು ನೋಡಿ ಯಾವುದೇ ಥರದ ಗೌರ್ಮೆಂಟ್ ಕಡೆಯಿಂದ ಇನ್ನೂ ಕ್ಲಾರಿಟಿ ಇಲ್ಲ. ಓನ್ಲಿ ನಿಮ್ಮ ಮೇಲೆ ಒಂದು 30% ಟ್ಯಾಕ್ಸ್ನ ಆ್ಯಡ್ ಮಾಡ್ತಾರೆ ಈ ಒಂದು ಫಾರೆಕ್ಸ್ ಟ್ರೇಡಿಂದ ಬಂದಿರೋ ಇನ್ಕಮಿಂದ. ಯಾಕಂದರೆ ಕ್ರಿಪ್ಟೋನು ಕೂಡ ಮುಂಚೆ ಇದೇ ರೀತಿ ಇತ್ತು, ಆಮೇಲೆ ಕೆಲವೊಂದು ಟ್ಯಾಕ್ಸೇಬಲ್ ಮಾಡಿದ್ದಾರೆ. ಬಟ್ ಇವು ಯಾವುದೇ ಕಾರಣಕ್ಕೂ ಇದಕ್ಕೆಲ್ಲ ರೆಗ್ಯುಲೇಟರಿ ಇಲ್ಲ. ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಥರ ರೆಗ್ಯುಲೇಟರಿ ಇದೆ, ಸೆಬಿ ಇದೆ, ಈ ರೀತಿ ಎಲ್ಲ ಒಂದು ಸ್ಟಾಕ್ ಮಾರ್ಕೆಟ್ನ ಮಾನಿಟರ್ ಮಾಡುತ್ತೆ. ಆ ರೀತಿ ಫಾರೆಕ್ಸಲ್ಲಿ ಇದು ಇಂಟರ್ನ್ಯಾಷನಲ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕಲ್ಲಿ ರೆಗ್ಯುಲೇಟರಿ ಇಲ್ಲ. ಜಸ್ಟ್ ನಿಮಗೊಂದು ಟ್ಯಾಕ್ಸ್ ಕೂಡ ಆಗ್ತಾರೆ. ತುಂಬ ಲಾಟ್ ಆಫ್ ನೀವು ಪ್ರಾಫಿಟ್ ಮಾಡಿದಾಗ ಅದು ಮ್ಯಾಟ್ರ್ ಆಗುತ್ತೆ ಟ್ಯಾಕ್ಸ್ ಬಗ್ಗೆ. ಓಕೆ, ಇದನ್ನು ಮಾಡ್ಬೋದಾ ಮಾಡಬೇಕಾ ನೋಡಿ, ಯಾವುದೇ ಆಗಲಿ ನಿಮ್ಮ ಚಾಯ್ಸ್ ಇರುತ್ತೆ. ಅಂಥವೇನೋ ದೊಡ್ಡ ಇಶ್ಯೂ ಇಲ್ಲ, ಮಾಡ್ಬೋದು. ತುಂಬ ಜನ ಮಾಡ್ತಾನೂ ಕೂಡ ಇದ್ದಾರೆ. ಇದನ್ನು ಒಂದು ಆ್ಯಪ್ ಬರುತ್ತೆ, ಆ ಆ್ಯಪಲ್ಲಿ ಈ ಒಂದು ಆ್ಯಪ್ನ ಲಿಂಕ್ ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ. ನೀವು ಕೂಡ ಹೋಗಿ ಡೌನ್ಲೋಡ್ ಮಾಡಿ ಫಾರೆಕ್ಸ್ ಟ್ರೇಡಿಂಗ್ನ ಟ್ರೈ ಮಾಡ್ಬೋದು. ಬಟ್ ನೀವು ಮಾಡೋದಕ್ಕಿಂತ ಮುಂಚೆ ಬೇಸಿಕ್ ನಿಮಗೆ ಚಾರ್ಟ್ ರೀಡಿಂಗ್ ಗೊತ್ತಿರಬೇಕು. ಇದರಲ್ಲಿ ಯಾರೆಲ್ಲ ಆಲ್ರೆಡಿ ಒಂದು ಸ್ಟಾಕ್ ಮಾರ್ಕೆಟ್ ಬೇಸಿಕ್ ಗೊತ್ತಿದೆ ಅವ್ರಿಗೆ ಮಾತ್ರ ಇದು ಅರ್ಥ ಆಗುತ್ತೆ, ಬಿಗಿನರ್ಸ್ಗಲ್ಲ. ಓಕೆನಾ. ಈ ಒಂದು ಫಾರೆಕ್ಸ್ ಟ್ರೇಡಿಂಗಲ್ಲಿ ನಿಮಗೆ ಇಲ್ಲಿ ಯಾವುದೇ ಥರದ ನಮ್ಮ ಒಂದು ಇಂಡಿಯನ್ ಮಾರ್ಕೆಟ್ ಥರ ಆಪ್ಷನ್ಸಲ್ಲಿ ಟೈಮ್ ಡಿಕೆ ಇರುತ್ತೆ, ಎಕ್ಸ್ಪೈರಿ ಇರುತ್ತೆ. ಡಿಫ್ರೆನ್ಸ್ ತಿಳ್ಕೊಳ್ಳಿ ಇಂಡಿಯನ್ ಮಾರ್ಕೆಟ್ಗೂ ಇದಕ್ಕೂ ಏನಿದೆ ಅಂತ. ಇಲ್ಲಿ ನಮಗೆ ಟೈಮ್ ಡಿಕೆ ಇರುತ್ತೆ, ಎಕ್ಸ್ಪೈರಿ ಇರುತ್ತೆ. ಆ ಫಾರೆಕ್ಸಲ್ಲಿ ಯಾವುದು ಎರಡೂ ಇರಲ್ಲ. ಓನ್ಲಿ ಸೆಲ್ ಆ್ಯಂಡ್ ಬೈ, ಲೈಕ್ ಫ್ಯೂಚರ್ಸ್ ಥರ. ಬಟ್ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಫ್ಯೂಚರ್ಲು ಕೂಡ ಎಕ್ಸ್ಪೈರಿ ಇರುತ್ತೆ, ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಎಕ್ಸ್ಪೈರಿ ಟೈಮ್ ಡಿಕೆ ಇರೋಲ್ಲ. ಓನ್ಲಿ ಸೆಲ್. ಮೇಲೆ ಹೋಗುತ್ತೆ ಅಂದರೆ ಬೈ, ಕೆಳಗೆ ಬರುತ್ತೆ ಅಂದರೆ ಸೆಲ್. ಇಲ್ಲೇನಪ್ಪ ಇರುತ್ತೆ ಅಂದರೆ ಮಾರ್ಕೆಟ್ ಕ್ಯಾಪ್ ತುಂಬ ದೊಡ್ಡದಿರುತ್ತೆ. ಗೋಲ್ಡ್ ಆಗಿರ್ಬೋದು, ಬಿಟ್ಕಾಯಿನ್. ಒಂದು ಬಿಟ್ಕಾಯಿನ್ ಬಂದ್ಬಿಟ್ಟು 70 ಲಕ್ಷ ಇರುತ್ತೆ, 65 ಲಕ್ಷ ಇರುತ್ತೆ, 60 ಲಕ್ಷ ಇರುತ್ತೆ. ಅದನ್ನು ನಾವು ತೊಗೊಂಡು ಟ್ರೇಡ್ ಮಾಡೋಕ್ಕಾಗಲ್ಲ. ಗೋಲ್ಡ್ ಇದೆ, $4,000 ಇದೆ, ಅದನ್ನು ನಾವು ಕ್ಯಾಶಲ್ಲಿ ಮಾಡೋಕ್ಕಾಗಲ್ಲ. ಇಲ್ಲಿ ಯಾವಾಗಲೂ ನೀವು ಟ್ರೇಡ್ನ ಓನ್ಲಿ ಲೀವ್ರೇಜ್ ತೊಗೊಂಡೇ ಮಾಡಬೇಕಾಗುತ್ತೆ, ಅಂದರೆ ಸಾಲ ತೊಗೊಂಡು ಮಾಡಬೇಕಾಗುತ್ತೆ. ಇಲ್ಲಿ ಬಂದ್ಬಿಟ್ಟು 1:500 10,000 ಟೈಮ್ಸ್ ನಿಮಗೆ ಇಲ್ಲಿ ಲೀವ್ರೇಜ್ನ ಕೊಡ್ತಾರೆ. ಆ ಲೀವ್ರೇಜ್ನ ತೊಗೊಂಡು ನೀವು ಕೇವಲ $1,000-1,500 ರೂಪಾಯಲ್ಲಿ ಟ್ರೇಡ್ನ ಮಾಡ್ಬೋದು. ಬಟ್ ಮಿನಿಮಮ್ ಒಂದು $100 ಡೆಪಾಸಿಟ್ ಮಾಡಬೇಕಾಗುತ್ತೆ ಈ ಒಂದು ಆ್ಯಪಲ್ಲಿ. ಇಲ್ಲೇನಪ್ಪ ಅಂದರೆ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಇಲ್ಲಿರೋ ನಮ್ಮ ಆಪ್ಷನ್ಸಲ್ಲಿ ಏನಿದೆ, ಟೈಮ್ ಡಿಕೆ ಇದೆ ಮತ್ತು ಎಕ್ಸ್ಪೈರಿ ಇದೆ. ಇಲ್ಲಿ ಯಾವುದೇ ಥರದ ಎಕ್ಸ್ಪೈರಿ ಇಲ್ಲ, ಟೈಮ್ ಡಿಕೆ ಇಲ್ಲ, ಬಟ್ ಲೀವ್ರೇಜಲ್ಲಿ ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಇಲ್ಲಿ ಡಾಲರಲ್ಲಿ ಮಾತ್ರ ನಿಮಗೆ ಟ್ರೇಡ್ ಆಗುತ್ತೆ. ಇಲ್ಲಿ ನೀವು ಡೆಪಾಸಿಟ್ UPI ಥ್ರೋ ಮಾಡ್ಬೋದು, ಬಿಟ್ಕಾಯಿನ್ ಥ್ರೋ ಮಾಡ್ಬೋದು. ಎರಡೂ ಥ್ರೋ ನೀವು ಈ ಆ್ಯಪಲ್ಲಿ ನೀವು ಡೆಪಾಸಿಟ್ನ ಮಾಡಿ ಟ್ರೇಡ್ನ ಮಾಡ್ಬೋದು. ಒಂದು 5 ಮಿನಿಟ್ಸ್ ಮತ್ತು ಟೈಮ್ ಫ್ರೇಮು ಮತ್ತು 1 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಮಾಡ್ಬೋದು, ಯಾಕಂದರೆ ತುಂಬ ಸ್ಪೀಡಾಗಿ ಇರುತ್ತೆ. ಈ ಒಂದು ಫಾರೆಕ್ಸ್ ನೀವು ಯಾವುದು ಬೆಸ್ಟ್ ಟೈಮ್ ಟ್ರೇಡ್ ಮಾಡೋಕ್ಕೆ? ಬೆಸ್ಟ್ ಟೈಮ್ ಅಂದರೆ ಒಂದು ಈವ್ನಿಂಗ್ 5:30 6 o'clock ಮೇಲೆ.
ಯಾಕಂದರೆ ಈ ನಮಗೆ ಈವ್ನಿಂಗ್ ಆಗ್ತಾಯಿದೆ ಅಂದರೆ ಫಾರಿನ್ ಕಂಟ್ರೀಸಲ್ಲಿ ಮಾರ್ನಿಂಗ್ ಆಗ್ತಾಯಿದೆ. USA ಮಾರ್ಕೆಟ್ ಆಗಿರ್ಬೋದು, ನ್ಯೂಯಾರ್ಕಲ್ಲಿ ಟ್ರೇಡ್ ಆಗುತ್ತೆ, ಈ ರೀತಿ ಅಲ್ಲಿ ಮಾರ್ನಿಂಗ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಈವ್ನಿಂಗ್ ಬೆಸ್ಟ್ ಟೈಮ್ ಆಗಿರುತ್ತೆ ಈ ಒಂದು ಫಾರೆಕ್ಸ್ ಟ್ರೇಡಿಂಗ್ನ ಮಾಡೋದಕ್ಕೆ. ನಿಮಗೂ ಕೂಡ ವರ್ಕಿಂಗಲ್ಲಿದ್ದರೆ ಈವ್ನಿಂಗ್ಗೆ ಆಲ್ಮೋಸ್ಟ್ ಮನೇಲಿ ನೈಟ್ ಹೋದಾಗ ಟೈಮ್ ಸಿಗುತ್ತೆ, ಟ್ರೇಡ್ ಕೂಡ ಮಾಡ್ಬೋದು. ಈ ಟ್ರೇಡ್ ಮಾಡೋಕ್ಕೆ ಕಂಪಲ್ಸರಿ ನೀವು ಬೇಸಿಕ್ ಪ್ರೈಸ್ ಆ್ಯಕ್ಷನ್ ಗೊತ್ತಿರಬೇಕು. ನಿಮಗೇನು ಗೊತ್ತಿಲ್ಲ ಅಂದರೆ ಇದನ್ನು ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಕ್ಯಾಂಡಲ್ಸ್ ನೋಡಿನೇ ಮಾಡಬೇಕಾಗತ್ತೆ. ಇಲ್ಲಿ ಯಾವುದೇ ಥರದ ಫಂಡಮೆಂಟಲ್ ಇರಲ್ಲ, ವರ್ಕ್ ಆಗಲ್ಲ. ಇದು ಇನ್ವೆಸ್ಟ್ಮೆಂಟ್ ಅಲ್ಲ, ಓನ್ಲಿ ಪ್ಯೂರ್ಲಿ ಟ್ರೇಡ್. ಹಾಗಾಗಿ ಈ ರೀತಿ ನೀವು ಟ್ರೇಡ್ನ ಮಾಡ್ಬೋದು. ಈ ಒಂದು ಫಾರೆಕ್ಸ್ ಟ್ರೇಡಿಂಗಲ್ಲಿ ನೀವು ಯಾವುದೇ ಒಂದು ಎಕ್ಸ್ಚೇಂಜ್ ಆ್ಯಪಲ್ಲಿ ಇದ್ದೀರಾ, ಏನು ಮಾಡ್ಬೋದು ಈಸಿ ಅಂತಂದರೆ ನೋಡಿ, ಇದು ಯಾವುದೇ ಕಾರಣಕ್ಕೂ ಯಾರೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಈ ಎಕ್ಸ್ಚೇಂಜ್ಗಳು ಎಷ್ಟು ಕರೆಕ್ಟಾಗಿರ್ತವೆ, ಗ್ಯಾರಂಟಿನಾ ಪಕ್ಕನಾ ಅಂತ ಕೇಳ್ಬೋದು ನೀವು. ಬಟ್ ಯಾವುದೇ ಥರದ ಗ್ಯಾರಂಟಿ ಇರಲ್ಲ ಸರ್. ತುಂಬ ಮುಂಚೆನೇ ಎಕ್ಸ್ನೆಸ್ ಅಂತ ಇತ್ತು, ಟ್ರೇಡ್ ಮಾಡ್ತಾ ಇದ್ವಿ, ಅದು ಕೂಡ ಇಂಡಿಯಾದಲ್ಲಿ ಬ್ಯಾನ್ ಆಯಿತು. ಇಲ್ಲಿ ನೀವೇನು ಮಾಡ್ಬೋದು ಅಂತಂದರೆ ಒಂದು ಮಿನಿಮಮ್ ಫಿಕ್ಸ್ ಅಮೌಂಟ್ನ ಇಟ್ಕೊಂಡು, ಲೈಕ್ 10,000 20,000 ಅಂದರೆ ಒಂದು ನಿಮಗೊಂದು $100 ಅಂದರೆ $9,500 10,000 ಒಂದು $100 ಬರುತ್ತೆ. ಇಲ್ಲ ನೀವು ಒಂದು 50,000 ಹಾಕ್ತಾಯಿದ್ದೀರಾ, ಒಂದು $500 ಇಷ್ಟು ಫಿಕ್ಸಾಗಿ ಹಾಕ್ಕೊಂಡು ನಿಮ್ಗೆ ಯಾವಾಗೆಲ್ಲ ಪ್ರಾಫಿಟ್ ಬರುತ್ತೆ ಅದನ್ನು ವಿಡ್ರಾ ಮಾಡ್ತಾ ಇರಬೇಕು. ಈ ರೀತಿ ಸೇಫಾಗಿ ನೀವು ಇದರಲ್ಲಿ ಟ್ರೇಡ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇಲ್ಲಿ ಏನಪ್ಪ ಅಂತಂದರೆ ನಿಮಗೆ 24 hours ಇರುತ್ತೆ. ಆರಾಮಾಗಿ ನೀವು ವರ್ಕಿಂಗ್ ನಿಮ್ಮ ಏನೇ ಬಿಸ್ನೆಸ್ ಇದೆ, ಕೆಲಸ ಇದೆ, ಮನೇಲಿ ಬಂದು ಆರಾಮಾಗಿ ಟ್ರೇಡ್ ಕೂಡ ಮಾಡ್ಬೋದು. ಫಾರೆಕ್ಸ್ ಬಗ್ಗೆ ನಾನು ಫುಲ್ ಮಾಹಿತಿ ಕೊಟ್ಟಿದ್ದೀನಿ ಅನ್ಕೊತೀನಿ. ಇದು ಇನ್ನೂ ನಿಮಗೆ ಮೋರ್ ಇನ್ಫಾರ್ಮೇಷನ್ ಬೇಕು ಫಾರೆಕ್ಸ್ ಬಗ್ಗೆ ಅಂತಂದರೆ ಕಮೆಂಟ್ ಮಾಡಿ. ಕಂಟಿನ್ಯೂ ನಾವು ನೆಕ್ಸ್ಟ್ ಮತ್ತು ಫಾರೆಕ್ಸ್ ಬಗ್ಗೆ ಕೂಡ ವಿಡಿಯೋ ಕೂಡ ಮಾಡ್ತೀನಿ. ಈ ಒಂದು ಆ್ಯಪ್ನ ಯಾವ ಆ್ಯಪ್ ತುಂಬ ಜನ ಯೋಚಿಸಿ ಸರ್ ಯಾವ ಆ್ಯಪ್ ಬೆಟರ್ ಅಂತ. ಒಂದು ಕಳೆದ ಒಂದು 15 ವರ್ಷದಿಂದ ಇರೋ ಒಂದು ಎಕ್ಸ್ಚೇಂಜ್ ಇದೆ, ಕಂಪ್ನಿ ಇದೆ, XM ಅಂತ. ನಾವೊಂದು ಲಿಂಕ್ನ ಕೊಟ್ಟಿದ್ದೀವಿ. ನಮ್ಮ ಲಿಂಕ್ ಥ್ರೂ ನೀವು ಅಕೌಂಟ್ನ ಓಪನ್ ಮಾಡಿ ನಮ್ಮ ಟೀಮ್ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಕೆಲವೊಂದು ನಾವು ಫಾರೆಕ್ಸ್ ರಿಲೇಟೆಡ್ ನ್ಯೂಸ್ ಆಗಿರ್ಬೋದು, ಸಮ್ ಲೆವೆಲ್ಸ್ ಆಗಿರ್ಬೋದು ಕೂಡ ಅದು ಕೂಡ ನಿಮಗೆ ಪ್ರೊವೈಡ್ನ ಮಾಡ್ತೀವಿ ಫ್ಯೂಚರಲ್ಲಿ. ಜಸ್ಟ್ ನಾವು ಕೊಟ್ಟಿರೋ ಲಿಂಕ್ ಮುಖಾಂತರ ಅಕೌಂಟ್ನ ಓಪನ್ ಮಾಡಿ, ನಮಗೆ ಯಾಕಂದ್ರೆ ಒಂದು ರಿಲೇಷನ್ಶಿಪ್ ಮ್ಯಾನೇಜರ್ ಇರ್ತಾರೆ, ನಿಮ್ಗೆ ಏನೇ ಒಂದು ಅಕೌಂಟಲ್ಲಿ ತೊಂದರೆ ಆದರೂ ಕೂಡ ನಾವು ನಿಮ್ಮ ಪರವಾಗಿ ಅವ್ರಿಗೆ ಕೇಳ್ಬೋದು. ಹಾಗಾಗಿ ನೀವು ನಮ್ಮ ಥ್ರೂ ಓಪನ್ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ನಿಮಗೆ ಸಿಗುತ್ತೆ. ಓಕೆ, ಇದೆಲ್ಲ ನಾವೊಂದು ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ ಡೀಟೇಲ್ಸ್ ಆಗಿತ್ತು. ಯಾರಿಗೆಲ್ಲ ಒಂದು ಸ್ಟಾಕ್ ಮಾರ್ಕೆಟ್ ಬೇಸಿಕ್ ಕಲಿಬೇಕು ಸರ್, ನನಗೇನು ಗೊತ್ತಿಲ್ಲ ಅನ್ನೋರಿಗೆ ನಮ್ಮ ಒಂದು ಅಕಾಡೆಮಿಯಲ್ಲಿ ಮಾಸ್ಟರ್ ಟ್ರೇಡರ್ ಅಕಾಡೆಮಿ ಅಂತ ಫ್ರೀಯಾಗಿ ನಾವು ಭಾನುವಾರ 10 ರಿಂದ 12 ಗಂಟೆ ಫ್ರೀ ವರ್ಕ್ಶಾಪ್ನ ಮಾಡ್ತಾಯಿದ್ದೀವಿ. ಆನ್ಲೈನ್ ಇರುತ್ತೆ, ಆಫ್ಲೈನ್ ಇರುತ್ತೆ. ಎಲ್ಲ ಥರದ ಡಿಮೆಟ್ ಅಕೌಂಟ್, ಫಾರೆಕ್ಸ್ ಅಕೌಂಟ್, ಮ್ಯೂಚುವಲ್ ಫಂಡ್ ಎಲ್ಲನೂ ಕೂಡ ಫ್ರೀಯಾಗಿ ಹೇಳಿಕೊಡ್ತಾ ಇದ್ದೀವಿ. ಯಾರಿಗೆಲ್ಲ ಒಂದು ಇಂಟ್ರೆಸ್ಟ್ ಇದೆ ಬಂದು ನೀವು ಒಂದು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ರಿಜಿಸ್ಟರ್ನ ಮಾಡಿ ನೀವು ಕೂಡ ಫ್ರೀಯಾಗಿ ಸ್ಟಾಕ್ ಮಾರ್ಕೆಟ್ನ ಕಲಿಬೋದು. ಭಾನುವಾರ 11 ರಿಂದ 12 ಗಂಟೆ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ಒಂದು ವಿಡಿಯೋದ ಬಗ್ಗೆ ಅಭಿಪ್ರಾಯ ನಿಮಗೆ ಅನ್ನಿಸ್ತಾ ಇದೆ ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಮರೆಯದೆ ಕಮೆಂಟ್ ಮಾಡಿ.